ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಈ ವರ್ಷ ಏನು 5ನೇ ತರಗತಿ ಆ, ಬಂದಿದ್ರಿ ವಿದ್ಯಾರ್ಥಿಗಳು, ಅವರ ಒಂದು ನವೋದಯ ಪರೀಕ್ಷೆಯ ಒಂದು ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಆ, ಇವಾಗ್ಲಿಂದಲೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಾರಂಭವಾಗಿದೆ. ಸೊ ನೀವು ಹಾಕ್ಬಹುದು ಅಪ್ಲಿಕೇಶನ್. ಸೊ ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಇದು ನಾನು ಈ ವಿಡಿಯೋ ಕೆಳಗಡೆ ಲಿಂಕ್ ಹಾಕ್ತೇನೆ. ಇಲ್ಲಿ ಒಂದು ನೋಟಿಫಿಕೇಶನ್ ಹೋಗ್ತಾ ಇದೆ. ಲಾಸ್ಟ್ ಡೇಟ್ ಟು ಅಪ್ಲೈ ಈಸ್ 29 ಜುಲೈ. ಮುಂದಿನ ತಿಂಗಳು ಜೂನು. ಜುಲೈ ಅಂದ್ರೆ ಇನ್ನೂ 2 ತಿಂಗಳ ಟೈಮ್ ಇದೆ ನಿಮಗೆ. ಸೊ 2 ತಿಂಗಳು ನೀವೇನ್ ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಟೈಮ್ ಇದೆ. ಮತ್ತು ಎಕ್ಸಾಮ್ ನೋಡಿ, ಇಲ್ಲಿ ಆ, ಇಲ್ಲಿ ಒಂದು ಪ್ರಾಸ್ಪೆಕ್ಟಸ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಪ್ರಾಸ್ಪೆಕ್ಟಸ್ ಓಪನ್ ಆಗುತ್ತೆ. ಇಲ್ಲಿ ಒಂದಿದೆ, ಆ, ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2026 ಲಾಸ್ಟ್ ಡೇಟ್ ಟು ಅಪ್ಲೈ. 2026 ಒಂದು ಏನು 25 26 ಯಾವುದು 26 ಒಂದು ನವೋದಯ ಪರೀಕ್ಷೆ ಆಗಿದೆ. ಇದು ಲಾಸ್ಟ್ ಡೇಟ್ ಟು ಅಪ್ಲೈ. ಏನು ಎಕ್ಸಾಮ್ ಡೇಟ್ ಬಂದು ಡಿಸೆಂಬರ್ 13 ನೋಡ್ರಿ, ಡಿಸೆಂಬರ್ 13. ಇದು ಒಂಥರ ಇತಿಹಾಸ. ಇಲ್ಲಿವರೆಗೆ ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಿತ್ತು, ಜನವರಿ ಅಥವಾ ಫೆಬ್ರವರಿಯಲ್ಲಿ ಒಂದು ನವೋದಯ ಪರೀಕ್ಷೆ ಆಗ್ತಿತ್ತು. ಬಟ್ ಇವಾಗ ಏನಾಗಿದೆ, ಡಿಸೆಂಬರ್ 13 ನಿಮ್ಮ ಒಂದು ಪರೀಕ್ಷೆ ಮಕ್ಕಳಿಗೆ. ಏನಂದ್ರೆ ಸುಮಾರು ಒಂದು 5 ತಿಂಗಳ ಕಾಲಾವಕಾಶ ನಿಮಗೆ ಸಿಗತ್ತೆ ಅಭ್ಯಾಸ ಮಾಡಲಿಕ್ಕೆ ಮತ್ತು ಒಂದು ನವೋದಯ ಅನ್ನುವಂಥದ್ದನ್ನ ಸಿಲೆಬಸ್ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಲಿಕ್ಕೆ 5 ತಿಂಗಳ ಒಂದು ಕಾಲಾವಕಾಶ. ಇವನ್ ಆಸ್ ಎ ಕೋಚರ್, ನಮಗೂ ಕೂಡ ಇದು ಒಂಚೂರು ಚಾಲೆಂಜಿಂಗು. ನಮ್ಮ ನಾವು ಕೂಡ ಏನ್ ಮಾಡ್ಬೇಕಾಗತ್ತೆ, ಈ ಒಂದು ಟೈಮ್ ಅನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬೇಕಾಗತ್ತೆ. ಸೊ ಮತ್ತೆ ಇನ್ನೊಂದು ಏನಂತಂದ್ರೆ 5 ತಿಂಗಳಂದ್ರೂ ಕೂಡ ಪರವಾಗಿಲ್ಲ. ಲೈಕ್ ಸಿಲೆಬಸ್ ಸ್ವಲ್ಪ ಕಡಿಮೆ ಇದೆ, ಮ್ಯಾಥ್ಸ್ ಅಲ್ಲಿ ಸಿಲೆಬಸ್ ಕಡಿಮೆ ಇದೆ. ಬಟ್ ಏನಂದ್ರೆ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಆಗಬೇಕು. ಮಕ್ಕಳು ಕೂಡ ಎಲ್ಲೇ ಕೋಚಿಂಗ್ ಇರಲಿ, ಯಾವ್ದಾದ್ರು ಲೋಕಲ್ ಕೋಚಿಂಗ್ ಹಚ್ಚಿರಲಿ, ನಿಮ್ಮ ಮಕ್ಕಳಿಗೆ ಸ್ವಲ್ಪ ಅದ್ರ ಬಗ್ಗೆ ಹೇಳಿ. ಲೈಕ್ ಇದೇನೋ 5 ಮಂತ್ಸ್ ಒಳಗೆ ನೀವೆಲ್ಲ ಅಭ್ಯಾಸ ಮಾಡ್ಕೊಂಡು ಅಗ್ದಿ ಪರ್ಫೆಕ್ಟ್ ಆಗಿ ಒಂದು ಪರೀಕ್ಷೆಯನ್ನ ಬರಿಬೇಕಾಗತ್ತೆ. ಇದು ಲಾಸ್ಟ್ ಡೇಟ್ ಟು ಅಪ್ಲೈ 29. ಏನಾದರೂ ಚೇಂಜಸ್ ಇದ್ರೆ ನಾನು ಹೇಳ್ತೇನೆ. ಹೋದ ವರ್ಷ ಮತ್ತು ಈ ವರ್ಷಕ್ಕೆ ಏನೇನು ಚೇಂಜಸ್ ಇದೆ ಅಂತ ಒಂದು ಸ್ವಲ್ಪ ನೋಡೋಣ. ಫಸ್ಟ್ ಏನಂತಂದ್ರೆ ಎಲಿಜಿಬಲ್ ಕ್ರೈಟೇರಿಯಾ ಬರುತ್ತೆ. ನೋಡ್ರಿ, ಹೋದ ವರ್ಷ ಮೊರಾರ್ಜಿ ಪರೀಕ್ಷೆಯಲ್ಲಿ ಯೂನಿಟಿ ಅಂಡ್ ಟೆರಿಟರೀಸ್ ಎಷ್ಟಂತ ಕೇಳಿದ್ರು. ನಮ್ಮ ಪರಿಸರ ಪುಸ್ತಕದಲ್ಲಿ 9 ಅಂತ ಕೊಟ್ಟಿದ್ದಾರೆ, ಬಟ್ ಇವಾಗ 8 ಆಗಿದೆ. ಫೈನಲ್ ಆನ್ಸರ್ 8 ಕೊಟ್ಟರು. ಅದೊಂದು ಥಿಂಗ್. ಇಲ್ಲಿ ಕೆಳಗಡೆ ನೀವು ಎಲಿಜಿಬಿಲಿಟಿ ನೋಡಿ, ಎಕ್ಸಾಮ್ ಯಾವಾಗಿದೆ, ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಯಾವಾಗಿದೆ. ನಮ್ಮ ಕರ್ನಾಟಕದವರಿಗೆ ಡಿಸೆಂಬರ್ 13 ಶನಿವಾರ 11:30. ಡಿಸೆಂಬರ್ 13 14ಕ್ಕೆ ನಿಮ್ಮ ಎಕ್ಸಾಮ್ ಮುಗಿದೋಗುತ್ತೆ. 5 ತಿಂಗಳ ಕಾಲಾವಕಾಶ ಮಕ್ಕಳೇ, ಚೆನ್ನಾಗಿ ಅಭ್ಯಾಸ ಮಾಡ್ರಿ. ನೆಕ್ಸ್ಟ್ ಲಾಸ್ಟ್ ಡೇಟ್ ಟು ಅಪ್ಲೈ ನೋಡಿಲಿ 29 ಜುಲೈ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೇನು ಬೇಕು, ಫೋಟೋಗ್ರಾಫ್ ಬೇಕು, ಸಿಗ್ನೇಚರ್ ಆಫ್ ದ ಪೇರೆಂಟ್ ಬೇಕು, ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್ ಬೇಕು, ಆಧಾರ್ ಕಾರ್ಡ್ ಡೀಟೇಲ್ಸ್ ಬೇಕು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು. ಇದಾದ್ರೂ ಬೇಕು. ಮೋಸ್ಟ್ ಆಫ್ ದ ಟೈಮ್ ಏನಂದ್ರೆ ಆಧಾರ್ ಕಾರ್ಡ್ ಎಂಟರ್ ಮಾಡಿದಾಗ ನಮಗೆ OTP ಬರ್ತಾ ಇಲ್ಲ. ಅದಕ್ಕೋಸ್ಕರ ನೀವು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇವಾಗಲೇ ಅಪ್ಲೈ ಮಾಡಿ ತೆಗೆಸ್ಕೊಂಬಿಡಿ. ರೆಸಿಡೆನ್ಷಿಯಲ್ ಅಥವಾ ಡೊಮಿಸೈಲ್ ಅಂತೀವಿ ನಾವು, ವಾಸಸ್ಥಳ ಪ್ರಮಾಣ ಪತ್ರ. ರೆಸಿಡೆನ್ಸ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಥವಾ ಡೊಮಿಸೈಲ್ ಅಂತೀವಿ. ಡೊಮಿಸೈಲ್ ಬೇಸಿಕಲಿ ಸ್ಥಳ, ಯಾವ ಸ್ಥಳ ಅಂತ. ಮತ್ತೆ ಇನ್ನೊಂದು ಏನಂತಂದ್ರೆ, ಯಾವ ಒಂದು ಡಿಸ್ಟಿಕ್ ಅಲ್ಲಿ ನಿಮ್ ಅಡ್ಮಿಷನ್ ಇರುತ್ತೆ, ಅದೇ ಡಿಸ್ಟಿಕ್ ಆಧಾರ್ ಕಾರ್ಡು ಅಥವಾ ನಿಮ್ದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು. ಅದು ಬಹಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಿಮ್ದು ಧಾರವಾಡ ಡಿಸ್ಟಿಕ್ ಅಲ್ಲಿ ಇರುತ್ತೆ ಅಡ್ಮಿಷನ್, ಆಧಾರ್ ಕಾರ್ಡು ಬೆಳಗಾಂ ಡಿಸ್ಟಿಕ್ ಇದ್ದಿರತ್ತೆ, ಅಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಯಾರಾದರೂ ಆ ಥರ ಇದ್ರೆ, ಯಾರಾದರೂ ಇವಾಗ ಅಡ್ಮಿಷನ್ ಬೇರೆ ಕಡೆ ಕೊಟ್ಟಿದ್ರೆ, ಅದೇ ಒಂದು ಜಿಲ್ಲೆಯ ಒಂದು ಆಧಾರ್ ಕಾರ್ಡ್ ಅನ್ನ ನೀವು ಮಾಡಿಸ್ಕೊಳ್ಬೇಕಾಗತ್ತೆ. ಅದನ್ನ ಸ್ವಲ್ಪ ಆ ಥರ ಯಾರಾದರೂ ಇದ್ರೆ ಅದನ್ನ ಇವಾಗಲೇ ಮಾಡಿಸ್ಕೊಳ್ಳಿ. ಅದೊಂದು ಇಂಪಾರ್ಟೆಂಟ್. ಯಾವುದು ನಮ್ಮ ನವೋದಯ ಅಪ್ಲೈ ಮಾಡಲಿಕ್ಕೆ. ಆಮೇಲೆ ಏನ್ ಚೇಂಜಸ್ ಇದೆ ಅಂತಂದ್ರೆ, ಬಹಳ ಏನ್ ಚೇಂಜಸ್ ಇಲ್ಲ. ಒಂದು ಸ್ಟಡಿ ಸರ್ಟಿಫಿಕೇಟ್ ಅಂತ ಇತ್ತಲ್ಲ, ಅದು ಒಂದು ಸ್ವಲ್ಪ ಚೇಂಜ್ ಆಗಿದೆ. ಇನ್ನೊಂದು ಏನಂತಂದ್ರೆ, ರಿಸಲ್ಟ್ ಯಾವಾಗ ಬರುತ್ತೆ. ಇವಾಗ ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಬರೆದ್ರೆ ರಿಸಲ್ಟ್ ಬಂದು ನಿಮ್ಮ ಮಾರ್ಚ್ ಎಂಡಿಗೆ ಬರುತ್ತೆ.
ಎಂಡ್ ಆಫ್ ಮಾರ್ಚ್ ಪಕ್ಕ ಬರುತ್ತೆ, ಮಾರ್ಚ್ ಕೊನೆಯಲ್ಲಿ ಅದ್ರ ಒಳಗಡೆ ಆಗ್ಬೋದು. ನೆಕ್ಸ್ಟ್ ಏಜ್ ಏನೇನು ಇರಬೇಕು ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಸಿಲೆಬಸ್ ಏನಿದೆ ಅದನ್ನು ಕೂಡ ನೋಡೋಣ. ಮತ್ತೆ ಅದೇ ಡಿಸ್ಟಿಕ್ ಅಲ್ಲಿ ಓದ್ತಿರ್ಬೇಕು, ಆ ಡಿಸ್ಟಿಕ್ಕಿಗೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುತ್ತೆ. ಇಲ್ಲಿ ಏಜ್ ಏನಿರಬೇಕು ಮಕ್ಕಳದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, ನೀವೇನಾದ್ರೂ ಇದರ ಹಿಂದೆ ಹುಟ್ಟಿದ್ರೆ ಮೇ 1ಕ್ಕಿಂತ ಮುಂಚೆ, ಮೇ 1 2014ಕ್ಕಿಂತ ಮುಂಚೆ ಹುಟ್ಟಿದ್ರೆ ನೀವು ನವೋದಯ ಹಾಕ್ಲಿಕ್ಕೆ ಬರೋದಿಲ್ಲ. ಈ ಡೇಟಿಂದ, ಈ ಡೇಟನ್ನು ಹಿಡಿದುಕೊಂಡು ಇದರ ಮೇಲೆ ಮತ್ತು ಇದರ ಒಳಗೆ ಇದು ಡೇಟ್ ಇರುತ್ತೆ. 31 ಜುಲೈ 2016 ಒಳಗೆ ನೀವು ಹುಟ್ಟಿದ್ರೆ ನೀವು ನವೋದಯ ಅಪ್ಲಿಕೇಶನ್ ಹಾಕಬಹುದು. ಸರ್ ಅದರ ಮುಂಚೆ ಮತ್ತೆ ಮೇಲೆ ಇದ್ರೆ ಏನ್ ಮಾಡ್ಬೇಕು ಸರ್? ಅಪ್ಲೈ ಮಾಡಬಹುದು ನೀವು, ಏನೋ ಒಂದು ಡೇಟ್ ಹಾಕಿ, ಬಟ್ ನಿಮ್ದು ಸಿಲೆಕ್ಷನ್ ಆಗೋದಿಲ್ಲ. ಅದು ಇಂಪಾರ್ಟೆಂಟ್, ಅದನ್ನು ಸ್ವಲ್ಪ ನೀವು ನೋಡ್ಕೊಂಡಿರಿ. ಮತ್ತೆ ಇನ್ನೊಂದು, ಈ SC ST OBC ಅಂತ ಬರ್ತದೆ. SC ಅಂದ್ರೆ SC ಸರ್ಟಿಫಿಕೇಟ್ ಇರುತ್ತೆ, ST ಸರ್ಟಿಫಿಕೇಟ್ ಇರುತ್ತೆ. OBC ಅಂದ್ರೆ ಸ್ವಲ್ಪ ಇಲ್ಲಿ ಗೊಂದಲ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ 3A 3B ಕ್ಯಾಟಗರಿ ಅವರಾಗಿದ್ರೆ ನೀವು ಜನರಲ್ ಅಲ್ಲಿ ಬರ್ತೀರಿ. OBC ದಯವಿಟ್ಟು ಹಾಕಬೇಡಿ. ಇನ್ ಕೇಸ್ ನೀವೇನಾದ್ರೂ OBC ಅಂತ ಹಾಕಿ ಸಿಲೆಕ್ಷನ್ ಆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನಿಮ್ದು ರಿಜೆಕ್ಷನ್ ಆಗತ್ತೆ. ಯಾಕಂದ್ರೆ ಆ ತರದ ಕೆಲವೊಂದು ಹಿಂದೆ ನಮ್ಮ ತರಬೇತಿ ಕೇಂದ್ರದಿಂದ ಆಗಿದ್ದಾವೆ. ಅದಕ್ಕೋಸ್ಕರ ನಿಮ್ಮ ರಿಜೆಕ್ಷನಿಗೆ ಸೆಕೆಂಡ್ ಲಿಸ್ಟ್ ಅಂತ ಬರುತ್ತಲ್ಲ ನವೋದಯದಲ್ಲಿ, ಅವು ಅದೇ ಮಿಸ್ಟೇಕ್, ಅದೇ ತರ ಮಿಸ್ಟೇಕ್ಸ್ ಆದಂತ ವಿದ್ಯಾರ್ಥಿಗಳ ಸೀಟ್ಗಳು ಉಳಿದಿರ್ತವೆ. OBC ಅಂತ ಹಾಕಿ ಸಿಲೆಕ್ಷನ್ ಆಗ್ಬಿಡತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನಿಮಗೆ OBC ಸರ್ಟಿಫಿಕೇಟ್ ಸಿಗಲ್ಲ, ನೀವು GML ಬರ್ತೀರಿ. ಸೊ ಅದಕ್ಕೋಸ್ಕರ ನೀವೇನಾದ್ರೂ 3A 3B ಕ್ಯಾಟಗರಿ ಅವರಾಗಿದ್ರೆ ದಯವಿಟ್ಟು ಜನರಲ್ ಅಂತ ಹಾಕಿ, OBC ಅಂತ ಹಾಕಬೇಡಿ ಯಾವುದೇ ಕಾರಣಕ್ಕೂ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ರೂರಲ್ ಮತ್ತೆ ಅರ್ಬನ್ ಬರುತ್ತೆ ಇಲ್ಲಿ, ರೂರಲ್ ಮತ್ತು ಅರ್ಬನ್ ಕೋಟಾ. ರೂರಲ್ ಅವರಿಗೆ 75 ಸೀಟ್ಗಳ ಫ್ರೀ ಇರ್ತವೆ. 80 ಸೀಟ್ ಟೋಟಲ್ ಅಲ್ಲಿ ನಿಮಗೆ 60 ಸೀಟು 20 ಸೀಟು, 60 ಸೀಟು ಹಳ್ಳಿಯ ಭಾಗದಲ್ಲಿ ಕಲಿತಂತ ಬೇರೆ ಬೇರೆ ಕ್ಯಾಟಗರಿಯ ಮಕ್ಕಳಿಗೆ ಬರುತ್ತೆ. ಅದೇ ತರ ಇನ್ನಿತರ 20 ಸೀಟುಗಳು ನಿಮ್ಮ ಸಿಟಿಯಲ್ಲಿ, ಶಹರದಲ್ಲಿ, ಅರ್ಬನ್ ಅಲ್ಲಿ ಓದಿರುವಂತ ಮಕ್ಕಳಿಗೆ ಮತ್ತು ಏನದು ಸ್ಪ್ರೆಡ್ ಅಕ್ರಾಸ್ ಡಿಫರೆಂಟ್ ಕ್ಯಾಟಗರೀಸ್ ಎಲ್ಲ ಬರುತ್ತೆ ಅದು. ಸೊ ಇದು ಏನ್ ಅಡ್ವಾಂಟೇಜ್ ಅಂದ್ರೆ ನವೋದಯ, ನಿಮ್ಮ ಮಗು 3, 4, 5 ಒಂದು ದಿನ ಬಿಡದಂಗ ಇದು ಪೂರ ಹಳ್ಳಿಯಲ್ಲಿ ಕಲ್ತಿರ್ಬೇಕು. ಒಂದೇ ಒಂದು ದಿನ, ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ ಒಂದೇ ಒಂದು ದಿನ ನಿಮ್ಮ ಮಗು ಸಿಟಿಯಲ್ಲಿರುವಂತ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿ ಮತ್ತೆ ಹಳ್ಳಿಗೆ ಬಂದರೂ ಕೂಡ ಅದು ರಿಜೆಕ್ಷನ್ ಆಗತ್ತೆ. ಇದು ನೆನಪಿಟ್ಕೊಳ್ಳಿ ದಯವಿಟ್ಟು, ಈ ಒಂದು ಮಾಹಿತಿ ನಿಮಗೆ ಗೊತ್ತಿರಲಿ. ಒಂದ್ಸಲ ಏನಾಗುತ್ತೆ, ನೀವು ಅರ್ಬನ್ ಇದ್ರೂ ಕೂಡ ಸಿಲೆಕ್ಷನ್ ಆಗುವಂತ ಚಾನ್ಸ್ ಇರುತ್ತೆ ಬೇರೆ ಬೇರೆ ಕ್ಯಾಟಗರಿದವ್ರದ್ದು. ಅದಕ್ಕೋಸ್ಕರ ನೀವು ನಿಮ್ಮ ಏನ್ ಆಕ್ಚುಯಲ್ ಪರಿಸ್ಥಿತಿ ಇದೆ ಅದನ್ನೇ ಅದರಲ್ಲಿ ಹಾಕಬೇಕು, ಅದು ಬಹಳ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಏನಂತಂದ್ರೆ, ಇದು 3 ವರ್ಷ ಏನಿದೆ ಹಳ್ಳಿಯಲ್ಲೇ ಇರಬೇಕು. ಇನ್ನೊಂದು ಜನರ ಕ್ವಶನ್ ಏನಪ್ಪಾ ಅಂದ್ರೆ, ಸರ್ 3, 4, 5 ಒಂದೇ ಡಿಸ್ಟಿಕ್ ಅಲ್ಲಿ ಓದಿರ್ಬೇಕಾ? ಇಲ್ಲ, ಆ ತರ ಏನ್ ಕಂಡೀಷನ್ ಇಲ್ಲ. 3ನೇದೊಂದು ಬೆಳಗಾವದಲ್ಲಿ, 4ನೇದೊಂದು ಧಾರವಾಡದಲ್ಲಿ, 5ನೇದೊಂದು ಬಳ್ಳಾರಿಯಲ್ಲಿ ಓದಿದ್ರು ನಡೆಯುತ್ತೆ. 5ನೇ ಕ್ಲಾಸ್ ಎಲ್ಲಿ ನಿಂದ ಅಡ್ಮಿಷನ್ ಇರುತ್ತೆ ಅದೇ ಡಿಸ್ಟಿಕ್ದ ಆಧಾರ್ ಕಾರ್ಡ್ ನಿಂದಿರಬೇಕು ಅಥವಾ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಇರಬೇಕು. ಅದು ಒಂದು ಮಾತ್ರ ಕಂಡೀಷನ್. 3, 4 ಬೇರೆ ಬೇರೆ ಎಲ್ಲಿ ಓದಿದ್ರು ನಡೆಯುತ್ತೆ. 5ನೇ ಕ್ಲಾಸ್ ಎಲ್ಲಿರುತ್ತೆ ಆ ಡಿಸ್ಟಿಕ್ಕಿಗೆ ನೀನು ಅಪ್ಲೈ ಮಾಡಬೇಕು. ಅದರದ್ದು ಒಂದು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ ನಿಂದ ಇರಬೇಕು, ಅದು ಒಂದು ಕಂಡೀಷನ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಮುಂದೆ ಸಿಲೆಬಸ್ ಬರುತ್ತೆ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇವನ್ ಫಾರ್ ಸಿಂಗಲ್ ಡೇ ಆಫ್ ಸೆಷನ್ ಇನ್ ಕ್ಲಾಸ್ 3rd and 4th ವಿಲ್ ಬಿ ಕನ್ಸಿಡರ್ ಆಸ್ ಅರ್ಬನ್ ಕ್ಯಾಂಡಿಡೇಟ್. ಇವನ್ ಸಿಂಗಲ್ ಡೇ, ಒಂದು ದಿನ ಕೂಡ ನಿನ್ನ ಸರ್ಟಿಫಿಕೇಟು ಏನದು ಅಡ್ಮಿಷನ್ ಒಂದು ಸಿಟಿಯಲ್ಲಿದ್ರೆ ಒಂದೇ ದಿನಗೋಸ್ಕರ ಅದು ನಿಮ್ದು ಅರ್ಬನ್ ಬರುತ್ತೆ. ಅದು ಈ ಮಾಹಿತಿಯನ್ನ ನೀವು ತಿಳ್ಕೊಂಡಿರಿ. ಮತ್ತೆ ಇನ್ನೊಂದು ಏನಿರುತ್ತೆ ಅಂತಂದ್ರೆ, ಇಲ್ಲಿ 33% ಸೀಟ್ಸು ಫಾರ್ ಗರ್ಲ್ಸ್ ಇರುತ್ತೆ. 33% ಗರ್ಲ್ಸ್. ಫಾರ್ ಎಕ್ಸಾಂಪಲ್, ಇವಾಗ 100% ಅಲ್ಲಿ 33% ಅಂದ್ರೆ, ಫಾರ್ ಎಕ್ಸಾಂಪಲ್ 100ಕ್ಕೆ 33 ಇದೆ. 100 ಜನ ತಗೊಂಡ್ರೆ ಅದರಲ್ಲಿ 33 ಜನ ಕಂಪಲ್ಸರಿ ವಿದ್ಯಾರ್ಥಿನಿಯರಿಗೆ, ಹುಡುಗಿಯರಿಗೆ ತಗೊಳ್ಬೇಕು, ಗರ್ಲ್ಸ್ಗೆ. ಅದು ಕಂಡೀಷನ್. ಇನ್ನೊಂದು ಕಂಡೀಷನ್ ಏನಿದೆ ಅಂತಂದ್ರೆ,
ಈ 33% ಹೊರತಾಗಿ ಇನ್ ಕೇಸ್ ವಿದ್ಯಾರ್ಥಿನಿಯರು ಹುಡುಗರಿಗಿಂತ ಏನಾದರೂ ಜಾಸ್ತಿ ಪರ್ಸೆಂಟ್ ಆದರೆ ಈ 30%ಕ್ಕಿಂತ ಹೆಚ್ಚಿಗೆ ಸೀಟ್ ಅವರು ತಗೊಳ್ಬಹುದು. ಇದು ಫಿಕ್ಸ್ 33%. ಅದರ ಹೊರತಾಗಿ ಅವ್ರು ಏನಾದರೂ ಹುಡುಗರಿಗಿಂತ ಒಳ್ಳೆ ಸ್ಕೋರ್ ಮಾಡಿದ್ರೆ ಆ ಹುಡುಗರ ಸೀಟನ್ನು ಕೂಡ ಅವರು ತೆಗೆದುಕೊಳ್ಬಹುದು. ಒಂದು ವೇಳೆ ಏನಂದ್ರೆ ಸಿಚುವೇಶನ್ನು 80ಕ್ಕೆ 80 ಸೀಟು ಹುಡುಗಿಯರು ತಗೊಳ್ಬಹುದು. ಅದು ಒಂದು ಕಂಡೀಷನ್. ಇನ್ ಕೇಸ್ 33 ಜನ ಹೋದ್ರು, 33% 100ರಲ್ಲಿ ಇನ್ನೆಷ್ಟು ಉಳಿತು? 67%. ಆ 67% ಕೂಡ ಹುಡುಗಿಯರು ತಗೊಳ್ಳಿಕ್ಕೆ ಚಾನ್ಸ್ ಇರುತ್ತೆ. ಆದ್ರೆ ಈ 30% ಹುಡುಗರು ತಗೊಳ್ಳಕ್ಕಾಗಲ್ಲ, ಅದು ಹುಡುಗಿಯರಿಗೆ. ಅದಕ್ಕೋಸ್ಕರ ಏನು ಒಂದು ಪರಿಸ್ಥಿತಿ ಹಂಗಂದ್ರೆ 80ಕ್ಕೂ 80 ಹುಡುಗಿಯರು ತಗೊಳ್ಬಹುದು. ಅದೊಂದು ಕಂಡೀಷನ್ ಇದೆ. ನೆಕ್ಸ್ಟ್, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇರುತ್ತೆ, ಅದು ನಿಮ್ಮ ಕಡೆ ಇರಬೇಕು. ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು. ಕಾಪಿ ಆಫ್ ಆಧಾರ್ ಕಾರ್ಡ್ ಆಫ್ ದ ಕ್ಯಾಂಡಿಡೇಟ್ ಇದು ಬೇಕಾಗತ್ತೆ. ಇಲ್ಲೊಂದು ಸರ್ಟಿಫಿಕೇಟ್ ಇದೆ, ಇದು ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದೇನು ಕೊಟ್ಟಿಲ್ಲ. ಲೈಕ್ ಅದನ್ನ ನೋಡೋಣ. ಇದು ಸರ್ಟಿಫಿಕೇಟ್ ಬೈ ದ ಹೆಡ್ ಮಾಸ್ಟರ್ ಸ್ಕೂಲ್ ರಿಗಾರ್ಡಿಂಗ್ ದ ಸ್ಟಡಿ ಆಫ್ 3rd 4th 5th. ಅದು ಯಾವ ಥರ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಹಳೇದು ತೋರಿಸ್ತಾ ಇದ್ದೀನಿ, ಹೊಸದು ಯಾಕೋ ಸಿಗ್ತಾ ಇಲ್ಲ ನನಗೆ. ಅದು ಸಿಕ್ಕರೆ ನೋಡ್ಬೋದು. ಇದು 2024ರದು. ಈ ಥರ ಒಂದು ಸ್ಟಡಿ ಸರ್ಟಿಫಿಕೇಟ್ ಇರುತ್ತೆ. ಫೋಟೋ ಹಚ್ಚಿ ಸ್ಕೂಲ್ ಡೀಟೇಲ್ಸು, ಮಕ್ಕಳ ಒಂದು ಹೆಸರು, ತಂದೆ ತಾಯಿ ಹೆಸರು ಬ್ಲ್ಯಾಕ್ ಲೆಟರಲ್ಲಿ, ಡೇಟ್ ಆಫ್ ಬರ್ತು. ಇಲ್ಲಿ ನೋಡಿ 3A 3B ಇದ್ದವರು ಇದನ್ನ ಟಿಕ್ ಮಾಡಬೇಕು. ದಯವಿಟ್ಟು ಯಾವುದೇ ಕಾರಣಕ್ಕೂ OBC ಅಂತ ಹಾಕಬೇಡಿ. ಜೆಂಡರು, ಆಧಾರ್ ಕಾರ್ಡ್ ನಂಬರು, ಪೆನ್ ನಂಬರ್ ಅಂತ ಒಂದು ಬರುತ್ತೆ ಹೊಸದಾಗಿ, ಅದೆಲ್ಲ. ಇದು ಕ್ಲಾಸ್ ಡೀಟೇಲ್ಸು, ಸ್ಕೂಲು, ಡಿಸ್ಟ್ರಿಕ್ಟ್ ಅದೆಲ್ಲ ಬರುತ್ತೆ ಡೀಟೇಲ್ಸು. ಆಮೇಲೆ ಕ್ಯಾಂಡಿಡೇಟ್ ಸಿಗ್ನೇಚರು ಬೇಕು. ಆಮೇಲೆ ಪೇರೆಂಟ್ ಸಿಗ್ನೇಚರು, ಇಲ್ಲಿ ಸ್ಕೂಲ್ ಹೆಡ್ ಮಾಸ್ಟರ್ ಸೀಲ್ ಅಂಡ್ ಸೈನ್ ಅಂತ ಇರುತ್ತೆ. ಇದು ಸ್ಟಡಿ ಸರ್ಟಿಫಿಕೇಟು, ಅದನ್ನು ನಾನು ಆಮೇಲೆ ಹೇಳ್ತೇನೆ ನಿಮಗೆ. ಇದು ಆಮೇಲೆ ಬೇಕಾಗಿರುವಂಥದ್ದು ಡಿಸಬಿಲಿಟಿ ಸರ್ಟಿಫಿಕೇಟು, SC ST ಸರ್ಟಿಫಿಕೇಟು, ಅಂಡರ್ಟೇಕಿಂಗ್ ಮೈಗ್ರೇಷನ್. ಇದು ಆಮೇಲೆ ಆ್ಯಕ್ಚುಲಿ ಪೇರೆಂಟ್ಸ್ ಕ್ಯಾಂಡಿಡೇಟ್ಸ್ ಪ್ರೊವಿಷನಲಿ ಸೆಲೆಕ್ಟೆಡ್, ಸೆಲೆಕ್ಷನ್ ಆದಮೇಲೆ ಬೇಕಾಗತ್ತೆ. ಇದು ಸೆಲೆಕ್ಷನ್ ಆದಮೇಲೆ. ಅದಕ್ಕೋಸ್ಕರ ಈ ಸರ್ಟಿಫಿಕೇಟ್ ಈ ವರ್ಷ ಅಪ್ಲೋಡ್ ಮಾಡಲಿಕ್ಕೆ ಕೇಳ್ತಿಲ್ಲ. ಅದನ್ನು ತೋರಿಸ್ತೀನಿ. ಅಪ್ಲಿಕೇಶನ್ ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ ಈ ವರ್ಷ. ಹೋದ ವರ್ಷ ಇತ್ತು. ಈ ವರ್ಷ ಏನು ಮಾಡಿದರೆ SC ST OBC ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಲಿಕ್ಕೆ ಕೇಳಿದ್ದಾರೆ. ಹೋದ ವರ್ಷ ಕೇಳ್ತಿರ್ಲಿಲ್ಲ. ಹೋದ ವರ್ಷ ನೀವು ಇನ್ ಕೇಸ್ ಸಿಲೆಕ್ಷನ್ ಆದರೆ ಅಲ್ಲಿ ನೀವು ಅದನ್ನ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಇದೇ ಕಾರಣಕ್ಕೆ. 3A 3B ಯಾವುದವರು ಸಿಲೆಕ್ಟ್ ಆಗಿ ಹೋಗ್ತಾರೆ, ರಿಜೆಕ್ಟ್ ಚೆಕ್ ಹಾಕರೆ ಮತ್ತೊಂದು ಸೀಟ್ ಕರಿಬೇಕು. ಅದೊಂಥರ ರಿಪಿಟೇಟಿವ್ ಪ್ರೊಸೆಸ್ ಆಗಿದೆ. ಅದಕ್ಕೋಸ್ಕರ ಇದನ್ನ ಅವಾಯ್ಡ್ ಮಾಡಲಿಕ್ಕೆ OBC ಅಂತ ಸರ್ಟಿಫಿಕೇಟ್ ಸಿಕ್ಕರೆ ಹಾಕಪ್ಪ, ನೀನು 3A 3B ಸಿಗಲ್ಲ, ನೀನು ಜನರಲ್ ಬರ್ತೀಯ. ಅದೊಂದು ದೊಡ್ಡ ಕೆಲಸನ ಅವರು ಅವಾಯ್ಡ್ ಮಾಡಿದ್ದಾರೆ. ಅದೊಂದು ಕೇಳಿ, ಒಳ್ಳೆ ಕೆಲಸ. ಓಕೆ, ದೆನ್ ಏನಿದೆಪ್ಪ, ಇದು ಆಮೇಲೆ ಬರುತ್ತೆ ಹಾಲ್ ಟಿಕೆಟು, ಎಕ್ಸಾಮಿನೇಷನ್ ಸೆಂಟರು, ಯಾವ್ಯಾವ ಭಾಷೆಯಲ್ಲಿ ನೀವು ಎಕ್ಸಾಮನ್ನು ತಗೋಬೋದು. ಕರ್ನಾಟಕ ಇದ್ದರೆ ಹಿಂದಿ, ಇಂಗ್ಲೀಷ್, ಕನ್ನಡ, ತೆಲುಗು, ಮರಾಠಿ, ಉರ್ದು ಯಾವುದಾದ್ರೂ ಭಾಷೆಯಲ್ಲಿ ತಗೊಳ್ಬೋದು. ಇಲ್ಲಿ ನೋಡಿ ಟೆಸ್ಟಿಗೆ ಬಂದೀವಿ ನಾವು. ಟೆಸ್ಟ್ ಕ್ರೈಟೇರಿಯಾ ಏನು ಚೇಂಜ್ ಆಗಿಲ್ಲ. ನಿಮ್ಮ ಪರೀಕ್ಷಾ ಸಮಯ ಇಲ್ಲಿ ಕೊಟ್ಟಿದ್ದಾರೆ. ಪರೀಕ್ಷಾ ಸಮಯ 11:30ರಿಂದ 1:30. ಸೇಮ್ ಮೆಂಟಲ್ ಎಬಿಲಿಟಿ 40 ಕ್ವಶನ್ 50 ಮಾರ್ಕು, ಗಣಿತ 20 ಕ್ವಶನ್ 25 ಮಾರ್ಕು. ಇದು ಟೈಮಿಂಗ್ ನೋಡಿ, ಈ ಟೈಮಿಂಗ್ ವೇರಿ ಆಗಬಹುದು. ಇಟ್ಸ್ ನಾಟ್ ಲೈಕ್ ಮೆಂಟಲ್ ಎಬಿಲಿಟಿಗೆ ನೀವು 60 ನಿಮಿಷನ ತಗೊಳ್ಬೇಕು ಅಂತ ಏನಿಲ್ಲ. ಮೆಂಟಲ್ ಎಬಿಲಿಟಿಯನ್ನು ನೀವು ಕಡಿಮೆ ಸಮಯದಲ್ಲಿ ಕೂಡ ಮುಗಿಸಬಹುದು. ಸೊ ಅದು ಅರ್ಥ. ನೆಕ್ಸ್ಟ್, OMR ಶೀಟ್ ಕೊಟ್ಟಿರ್ತಾರೆ. OMR ಬಗ್ಗೆ ಆಮೇಲೆ ಹೇಳ್ತೇವೆ. ಯಾವ ಪೆನ್ ಯೂಸ್ ಮಾಡಬೇಕು ಅದೆಲ್ಲ ಕೊಟ್ಟಿರ್ತಾರೆ. ಈ ಥರ ಹಾಕಬೇಕು ಕರೆಕ್ಟಾಗಿ. ಒಂದು ಕ್ವಶನ್ ಕರೆಕ್ಟ್ ಆದರೆ ನಿಮಗೆ 1.25 ಅಂಕ ಸಿಗುತ್ತೆ. ಮತ್ತೆ ತಪ್ಪು ಆನ್ಸರ್ಗಳಿಗೆ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ದೆನ್ ಎಕ್ಸಾಂಪಲ್ ನೋಡಿ, ಸಿಲೆಬಸ್ ನೋಡಿ, 10 ಟೈಪ್ ನಿಮ್ಮದು ಚಿತ್ರಾವಳಿ ಇರುತ್ತೆ ಇಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ. 10 ಟೈಪ್. ಆ 10 ಟೈಪ್ ಯಾವ್ಯಾವ್ದಿರುತ್ತೆ ಎಲ್ಲ ಮಾಹಿತಿಯನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಬರುವ ದಿನಗಳಲ್ಲಿ ಇದ್ರ ಮೇಲೆ ಕೆಲವೊಂದು ವಿಡಿಯೋಗಳನ್ನು ಮಾಡುವ. ಸೊ ಇದಾದ ಮೇಲೆ ಮೆಂಟಲ್ ಎಬಿಲಿಟಿ ಆದಮೇಲೆ ನಿಮಗೆ ಅರ್ಥಮೆಟಿಕ್ ಟೆಸ್ಟ್, ಅರ್ಥಮೆಟಿಕ್ ಸಿಲೆಬಸ್ ನೋಡಿ. ಈ ಸಿಲೆಬಸ್ ಅಲ್ಲಿ ಏನು ಚೇಂಜ್ ಆಗಿಲ್ಲ.
ಈ 12 ಟಾಪಿಕ್ಸ್ ಇದೆ, 12 ಟಾಪಿಕಲ್ಲಿ ನಿಮಗೆ 20 ಕ್ವಶನ್ಸ್ ಬರುತ್ತೆ. ನಂಬರ್ ಸಿಸ್ಟಮ್, ನಂಬರ್ ಆ್ಯಮ್ ನ್ಯೂಮರಿಕ್ ಸಿಸ್ಟಮ್ ಇರ್ತದೆ, ಫಂಡಮೆಂಟಲ್ ಆಪರೇಷನ್, ಹೋಲ್ ನಂಬರ್, ಇದೆಲ್ಲ ಒಂದ್ಸಲ ನೋಡ್ಕೊಳ್ಳಿ. ಏನು ಚೇಂಜಸ್ ಆಗಿಲ್ಲ ಇದರಲ್ಲಿ. ತುಂಬ ಈಸಿ ಇದೆ ಸಿಲೆಬಸ್ ಗಣಿತ. ನಮ್ಮಲ್ಲಿ ಒಬ್ಬ ವಿದ್ಯಾರ್ಥಿನಿ ಹೋದ ವರ್ಷ ಸುಮಾರು ಅವಳು ಔಟ್ ಆಫ್ ಔಟ್ ತೊಗೊಂಡಿದ್ದಾಳೆ ಗಣಿತದಲ್ಲಿ. ಚಿತ್ರಾವಳಿ ಇಲ್ಲಿ ತೊಗೊಂಡಿದ್ದಾರೆ. ಸ್ವಲ್ಪ ಇನ್ನೊಂದು ಏನಂತಂದರೆ, ಗಣಿತ ಮತ್ತು ಮೆಂಟಲ್ ಎಬಿಲಿಟಿ ನಿಮಗೆ ಒಂಚೂರು ಈಸಿ ಆಗುತ್ತೆ. ಯಾರು ನಿಮ್ಮ ಲ್ಯಾಂಗ್ವೇಜಲ್ಲಿ ಚೆನ್ನಾಗಿ ಮಾಡ್ತೀರಿ, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಬೇರೆ ಭಾಷೆ ನೀವು ತಗೊಂಡಿದ್ರೆ, ಸುಮಾರು ವಿದ್ಯಾರ್ಥಿಗಳು ಲ್ಯಾಂಗ್ವೇಜಲ್ಲಿ ಕಡಿಮೆ ಮಾಡ್ತಿದ್ದಾರೆ. 20 ಮಾರ್ಕ್ಸ್, 20 ಕ್ವಶನ್ 25 ಮಾರ್ಕ್ಸ್ ಇರುತ್ತೆ. ಈ 20 ಕ್ವಶನ್ ಕೂಡ ಇಟ್ಸ್ ಕೈಂಡ್ ಆಫ್ 10th ಲೆವೆಲ್ ಇರುತ್ತೆ ಇದು. ಸುಮಾರು ನಮಗೆ ಅರ್ಥ ಆಗಲ್ಲ, ಆ ಥರ ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನೀವು ಹೆಚ್ಚು ಸಮಯವನ್ನ ಪ್ಯಾಸೇಜ್ ಅಥವಾ ನಿಮ್ಮ ಲ್ಯಾಂಗ್ವೇಜ್ಗೆ ಕೊಡಬೇಕಾಗತ್ತೆ. ಪ್ರತಿದಿನ ಕೂಡ ಅದ್ರ ಬಗ್ಗೆ ಅಭ್ಯಾಸ ಮಾಡ್ಬೇಕು ನೀವು. ಗಣಿತ ಮತ್ತು ಮೆಂಟಲ್ ಎಬಿಲಿಟಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಎಲ್ಲರೂ ಔಟ್ ತೆಗೆದುಕೊಳ್ಳುವಂತ ಚಾನ್ಸ್ ಇರುತ್ತೆ. ಗಣಿತದಲ್ಲಿ ಸಾಮಾನ್ಯವಾಗಿ 18ರಿಂದ 20 ಎಲ್ಲರೂ ತಗೋತಾರೆ. ಮೆಂಟಲ್ ಎಬಿಲಿಟಿಯಲ್ಲಿ 40ಕ್ಕೆ 40 ಎಲ್ಲರೂ ತಗೋತಾರೆ. ಆದರೆ ನಮ್ಮ ಒಂದು ಲ್ಯಾಂಗ್ವೇಜ್ ಏನು ಪ್ಯಾಸೇಜ್ ಕೊಟ್ಟಿರ್ತಾರೆ, ವಾಕ್ಯಾವಳಿ ಕೊಟ್ಟಿರ್ತಾರೆ, ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಂಕಗಳನ್ನ ಕಳ್ಕೊಳ್ತಿದ್ದಾರೆ. ಅದಕ್ಕೋಸ್ಕರ ಕನ್ನಡ ಅನ್ನೋದು ಬಹಳ ಇಂಪಾರ್ಟೆಂಟು. ಕನ್ನಡದಲ್ಲಿ 20 ಕ್ವಶನ್ಗೆ 18ರಿಂದ 19 ಕ್ವಶನ್ ಕರೆಕ್ಟ್ ಆಗಿಬಿಟ್ರೆ ನಿಮ್ದು ಒಳಗೆ ನವೋದಯ ಆಗುತ್ತೆ ಆಲ್ಮೋಸ್ಟ್. ಇದರಲ್ಲಿ 3 ಸೆಕ್ಷನ್ ಅಲ್ಲಿ ಬಹಳ ಜನ ಗೊತ್ತಿದೆ ಕನ್ನಡನ ಮಾಡ್ಬೋದು, ಇಂಗ್ಲೀಷ ಮಾಡ್ಬೋದು ಅಂತ. ಬಟ್ ಡಿಫಿಕಲ್ಟ್ ಅನ್ನೋದು ಪ್ಯಾಸೇಜ್. ಇಲ್ಲಿ ಯಾರು ಚೆನ್ನಾಗಿ ಪ್ಯಾಸೇಜ್ ಮಾಡಿರ್ತಾರೆ 18-19 ಕ್ವಶನ್ ಅವ್ರ ಒಳಗಿರ್ತಾರೆ. ಬಟ್ ಇನ್ನೊಂದೇನಂದ್ರೆ, ಇಲ್ಲಿ ನೀವು ಅಂಕಗಳನ್ನ ಕಳ್ಕೋಬಾರದು. ಇಲ್ಲಿ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ, ನೀವು ಚೆನ್ನಾಗಿ ಮಾಡಬೇಕು. ಮತ್ತೆ ನೀವು ಲ್ಯಾಂಗ್ವೇಜ್ ಅಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂದ್ರೆ ನಿಮ್ದು ಸೆಲೆಕ್ಷನ್ ಪಕ್ಕ ಆಗತ್ತೆ. ಇಲ್ಲಿ ಕೆಲವೊಂದು ಸ್ಯಾಂಪಲ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ. ಯಾವ ತರ ಪ್ಯಾಸೇಜ್ ಇರುತ್ತೆ, ಪ್ಯಾಸೇಜ್ ಸಿಂಪಲ್ ಇರುತ್ತೆ. ಒಂಚೂರು ಅದನ್ನು ಒಂದ್ಸಲ 2 ಸಲ ಓದಿ ಯಾವ ತರ ಓದಬೇಕು, ಯಾವ ತರ ಟ್ರಿಕ್ಸ್ ಅನ್ನ ಬಳಸಬೇಕು ಓದಬೇಕಾದ್ರೆ ಅದನ್ನ ಆಮೇಲೆ ಹೇಳ್ಕೊಡ್ತೇವೆ ನಾವು. ಕೆಲವೊಂದು ವಿಡಿಯೋಗಳನ್ನ ಆನ್ಲೈನಲ್ಲಿ ಹಾಕ್ತೇವೆ. ಸೊ ಇದಿಷ್ಟು ಮಾಹಿತಿ. ಈಗ ನಾನು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ನೀವು ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇರುತ್ತಲ್ಲ, ರೆಸಿಡೆನ್ಷಿಯಲ್ ಅಥವಾ ಏನಂತೀರಿ ಡೊಮಿಸೈಲ್ ಅಂತೇವೆ, ಇದು ಯಾವ ಭಾಷೆಯಲ್ಲಿ ಆದರೂ ಇರ್ಬೋದು. ಕನ್ನಡದಲ್ಲಿ ಆದರೂ ಇರ್ಬೋದು, ಇಂಗ್ಲೀಷಲ್ಲಿ ಇರ್ಬೋದು. ಇಂಗ್ಲೀಷ್ ಬೇಕಾ ಸರ್, ಕನ್ನಡ ಬೇಕಾ ಸರ್? ನೋಡಿದ್ದು ಇಂಗ್ಲೀಷ್ ಆದರೂ ನಡೀತದೆ, ಕನ್ನಡ ಆದರೂ ನಡೀತದೆ, ಯಾವ ಭಾಷೆಯಲ್ಲಿ ಕೊಟ್ಟರು ನಡೀತದೆ. ಮತ್ತೆ ಇನ್ನೊಂದು, ಯಾವ ತರ ಈ ಒಂದು ಸರ್ಟಿಫಿಕೇಟ್ ಅನ್ನ ತರಿಸ್ಬೇಕು. ನಿಮ್ಮ ತಲಾಟಿ ಕಡೆ ಹೋಗಿ ಒಂದು ಏನಂತಾರೆ ರವಾಸೆ ಅಂತಾರೆ, ಅದು ನಡೆಯಲ್ಲ. ಇದಕ್ಕೆ ಏನು ಪ್ರೊಸೀಜರ್ ಇದೆ ಅಂತಂದ್ರೆ, ನೀವು ವಕೀಲ ಹತ್ರ ಹೋಗ್ಬೇಕು. ಅಡ್ವೊಕೇಟ್ ಅಂತಿರಲ್ಲ, ವಕೀಲರು, ಅಡ್ವೊಕೇಟ್ ಹತ್ರ ಹೋಗ್ಬೇಕು. ಅಡ್ವೊಕೇಟ್ ಹತ್ರ ಹೋಗಿ ಈ ತರ ಒಂದು ನವೋದಯಕ್ಕೆ ಇದೇ ಸರ್ಟಿಫಿಕೇಟ್ ನಿಮಗೆ ಸೈನಿಕ ಹಾಕ್ಲಿಕ್ಕೆ ಬರುತ್ತೆ. ಇದು ಒಂದ್ಸಲ ತೆಗಿಸಿದ್ರೆ ಇವನ್ ಸೈನಿಕ ಅಪ್ಲೈ ಮಾಡಬೇಕಾದ್ರೂ ನೀವು ಈ ಒಂದು ಅಪ್ಲಿಕೇಶನ್, ಇದೊಂದು ಡಾಕ್ಯುಮೆಂಟ್ ಅನ್ನ ಯೂಸ್ ಮಾಡಬಹುದು. ಅಡ್ವೊಕೇಟ್ ಹತ್ರ ಹೋಗಿ ಒಂದು ಬಾಂಡ್ ಮಾಡಿಸ್ಬೇಕಾಗ್ತದೆ. ಒಂದು ಬಾಂಡ್ ಮಾಡಿಸಿ ಆ ಬಾಂಡ್ ರೆಡಿ ಮಾಡಿದ್ದನ್ನ ನೀವು ನೆಮ್ಮದಿ ಕೇಂದ್ರದಲ್ಲಿ ಕೊಡ್ಬೇಕು. ಆ ನೆಮ್ಮದಿ ಕೇಂದ್ರದಲ್ಲಿ ಕೊಟ್ಟದಾಗ ನಿಮಗೆ ಒಂದು ವಾರದಲ್ಲಿ ಆ ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಥವಾ ಡೊಮಿಸಿಲ್ ಯಾವ್ದಾದ್ರು ಒಂದು ತೆಗೆಸ್ರಿ. ರೆಸಿಡೆನ್ಷಿಯಲ್ ಆರ್ ಡೊಮಿಸಿಲ್ ಎರಡು ಒಂದೇ. ಅದು ಡೊಮಿಸಿಲ್ ಅಥವಾ ರೆಸಿಡೆನ್ಷಿಯಲ್ ಅಥವಾ ಅದು ಯಾವ ಮಾಧ್ಯಮದಲ್ಲಿ ಇರ್ಬೋದು, ಕನ್ನಡ ಅಥವಾ ಇಂಗ್ಲೀಷ್ ಇರ್ಬೋದು. ಇದನ್ನ ಈಗಲೇ ಮಾಡಿಸ್ಕೊಳ್ಳಿ. ಇದು ಪ್ರೊಸೀಜರ್ ಅಡ್ವೊಕೇಟ್ ಗೊತ್ತಿರತ್ತೆ, ಅವರಿಗೆ ಮಾಡಿ ಮಾಡಿ ರೂಢಿ ಇರುತ್ತೆ ಅವರಿಗೆ. ಅವ್ರ ಹತ್ರ ಕೇಳಿದ್ರೆ ನಿಮಗೆ ಬಾಂಡ್ ಮಾಡಿಸಿ ಆ ಬಾಂಡನ್ನ ನೆಮ್ಮದಿ ಕೇಂದ್ರದಲ್ಲಿ ಕೊಟ್ಟರೆ ಆ ಸರ್ಟಿಫಿಕೇಟ್ ನಿಮಗೆ 1 ವಾರದಲ್ಲಿ ಸಿಗತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಯಾವ ಥರ ಹಾಕೋದು ನೋಡೋಣ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಬರುತ್ತೆ. ಆ ಒಂದು ಸ್ಟಡಿ ಸರ್ಟಿಫಿಕೇಟ್ ಅಂತಿದ್ನಲ್ಲ, ಇಲ್ಲೇ ಇರ್ತಿತ್ತು ಅದ್ರಲ್ಲಿ ನಮ್ದು ಲೆಫ್ಟ್ ಸೈಡ್. ಇಲ್ಲ ಅಂತಂದರೆ ಅದನ್ನು ಕೇಳಿಲ್ಲ ನಮಗೆ ಮುಂದೆ. ಇವನ್ ಪ್ರಾಸ್ಪೆಕ್ಟಸು ಇಲ್ಲೂ ಇಲ್ಲ. ಅದು ಇಲ್ಲಿ ನೋಡಿ, ಆಲ್ರೆಡಿ ಬರೆದಿರಾ? ಇಲ್ಲ ಇಲ್ಲ, ನೋ ಅಂತ ಹಾಕಬೇಕು. ಪ್ರಾಸ್ಪೆಕ್ಟ ಚೆನ್ನಾಗಿ ಓದ್ಕೊಂಡ್ ಬಂದಿರಾ? ಅಲ್ಲಿ ಕಂಡೀಷನ್ಸ್ ಕೊಟ್ಟಿರ್ತಾರೆ. ಎಸ್, ಓದಿದ್ದೀವಿ. ಇಲ್ಲಿ 5ನೇ ಕ್ಲಾಸ್ ಯಾವ ಡಿಸ್ಟಿಕ್ ಇದೆ ಅದೇ ರೆಸಿಡೆನ್ಸ್ ಇದೆಯಾ? ಎಸ್. 31 ಜುಲೈ ಒಳಗೆ ಅಡ್ಮಿಷನ್ ಆಗಿದೆಯಾ? ಎಸ್.
ಇಲ್ಲಿ ನೋಡಿ, ಎರಡು ತರ ಆಧಾರ್ ಕಾರ್ಡು ಮತ್ತೆ ನೀವು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ಆಧಾರ್ ಕಾರ್ಡ್ ಏನಾಗತ್ತೆ ಅಂದ್ರೆ ಸುಮಾರು ಸುಮಾರು ಟೈಮು OTPನೇ ಬರಲ್ಲ. ನಾವೇನೋ ಒಂದು ಇದು ಬ್ಯೂಸಿ ಇದೆ ಅಥವಾ ಸರ್ವರ್ ಡೌನ್ ಇದೆ ಅಂತಂದೇನಿ ಮಾಡಬೇಕಾದ್ರೆ ರಾತ್ರಿಯಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ನೀವು. ರಾತ್ರಿಯಲ್ಲಿ ಪೇರೆಂಟ್ಸಿಗೆ ಫೋನ್ ಮಾಡೋಕ್ಕಾಗಲ್ಲ, ಸರ್ OTP ಹೇಳಿ ಅಂತ. ಅದಕ್ಕೋಸ್ಕರ ಏನು ಮಾಡಿ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ತಗೊಂಬಿಡಿ. ನಾನೇನು ಮಾಡ್ತೇನೆ, ಡು ಯಾವ ಆಧಾರ್ ನಂಬರ್ ಅಂತಾರೆ, ಇಲ್ಲ ಅಂತೇನೆ ನಾನು. ಇಲ್ಲ ಅಂದಮೇಲೆ ಅದಕ್ಕೆ ಕೇಳುತ್ತೆ, ಹಂಗಾದ್ರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಪ್ಪ ಅಂತ ಕೇಳ್ತದೆ. ಸೊ ನಾನು ಹಂಗೆ ಒಂದು ಡಮ್ಮಿ ಸೆಲೆಕ್ಟ್ ಮಾಡಿ ಹಾಕ್ತೇನೆ ಇಲ್ಲಿ. ಎಸ್, ಜಸ್ಟ್ ಹಾಗೆ ಇದು ಸಬ್ಮಿಟ್ ಮಾಡಲ್ಲ, ಜಸ್ಟ್ ಸೆಲೆಕ್ಟ್ ಪರ್ಪಸ್ ಮುಂದೆ ಹೋಗ್ಲಿಕ್ಕೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೊಂದು ಈ ಥರ ವಿಂಡೋ ಬರುತ್ತೆ. ಈ ವಿಂಡೋ ಬಂದಾಗ ಯಾವ ಒಂದು ರಾಜ್ಯ ಕರ್ನಾಟಕ, ಇಲ್ಲಿ ಯಾವ ಒಂದು ಜಿಲ್ಲೆ ಬೆಳಗಾವಿ, ಇದು ಎರಡು ಸೇಮ್ ಇರಬೇಕು. ಬೆಳಗಾವಿ ಇರಬೇಕು, ಕರ್ನಾಟಕ ಇರಬೇಕು. ಏನಾದರೂ ಚೇಂಜ್ ಮಾಡಿದರೆ ನಿಮಗೆ ಒಂದು ಎರರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಸೆಲೆಕ್ಟ್ ದಿಸ್, ಈ ಥರ ಒಂದು ಪ್ರಾಬ್ಲಮ್ ಬರುತ್ತೆ. ಸೆಲೆಕ್ಷನ್ ಕ್ರೈಟೀರಿಯಾ ನೋಡ್ಕೊಂಬಾರಪ್ಪ, ಸುಮ್ಮನೆ ಅದು ಇದು ಸೆಲೆಕ್ಟ್ ಮಾಡ್ಬೇಡ ಅಂತ ಹೇಳುತ್ತೆ ನಮಗೆ ಅದು. ಸೊ ಇದೆಲ್ಲ ಸೇಮ್ ಇರಬೇಕು. ಇಲ್ಲಿ ನೋಡಿ, 5ನೇ ತರಗತಿಯಲ್ಲಿ ಓದ್ತಾ ಇದೆಯಾ, ಯಾವ ತಾಲೂಕು. ಮತ್ತೆ ಇನ್ನೊಂದು, ಸಿಲೆಕ್ಷನ್ ಕೂಡ ತಾಲೂಕು ವೈಸ್ ಇರಲ್ಲ, ಇದು ಡಿಸ್ಟಿಕ್ ವೈಸ್. ಈ 80 ಸೀಟು ಕೂಡ ಒಂದೇ ತಾಲೂಕಲ್ಲಿ ಇದ್ದವರು ಆಗ್ಬೋದು. ಆ ಥರ ಇರುತ್ತೆ. ಸುಮಾರು ಜನಕ್ಕೆ ಇದು ಏನೋ ಮಿಸ್ಕನ್ಸೆಪ್ಷನ್ ಅಂದರೆ ತಪ್ಪಾಗಿ ಅರ್ಥ ಆಗಿರುತ್ತೆ. ಪ್ರತಿ ತಾಲೂಕಿಗೂ ಸೀಟ್ಸ್ ಇರುತ್ತೆ, ನಮಗೆಲ್ಲಿ ಸಿಗುತ್ತೆ ಹಂಗೆ ಹಿಂಗೆ ಅಂತ. ಒಂದೇ ತಾಲೂಕವರು ಅಷ್ಟು ಸೀಟುಗಳನ್ನು ತಗೊಳ್ಬಹುದು, ಹಂಗಿಲ್ಲ ಇರುತ್ತೆ. ನೀವು ಕ್ಯಾಂಡಿಡೇಟ್ ಜಸ್ಟ್ ಸಿಲೆಕ್ಟಿಂಗ್ XYB ಡಮ್ಮಿ ನೇಮ್, ಅದು ಸ್ಕೂಲ್ ನೇಮ್. ಅದು ಯಾವ ಸ್ಕೂಲಲ್ಲಿ ಓದ್ತಿದೆಯಾ, 5ನೇದ್ದು, ಅದು XYZ ಸ್ಕೂಲ್. ನೆಕ್ಸ್ಟು ನೇಮ್ ದ ಕ್ಯಾಂಡಿಡೇಟ್ XYZ ನೇಮ್. ಮೊಬೈಲ್ ನಂಬರ್ ಹಾಕಿ, ಜಸ್ಟ್ 974255 ಡಮ್ಮಿ ನಂಬರ್ ಅದು, ಯಾರು ಡಯಲ್ ಮಾಡಬೇಡಿ. ಡೇಟ್ ಆಫ್ ಬರ್ತ್ ಅದೇ ಡೇಟ್ ಆಫ್ ಬರ್ತ್ ಒಳಗಡೆ ಇರ್ಬೇಕು ನೋಡಿಪ್ಪ. ಚೇಂಜ್ ಮಾಡ್ತೀನಿ ನಾನು ಹೀಗೆ. 15. ಇಮೇಲ್ ID ಮ್ಯಾಂಡೇಟರಿ ಇಲ್ಲ. ನೇಮ್ ಆಫ್ ದಿ ಮದರ್ಸ್ ನೇಮ್ XYZ ಮದರ್, XYZ ಫಾದರ್. ನೆಕ್ಸ್ಟ್ ಇದು ಮ್ಯಾಂಡೇಟರಿ ಇಲ್ಲ. ಐಡೆಂಟಿಫಿಕೇಶನ್ ಮಾರ್ಕ್ ಏನಾದರೂ ನಿಮಗೆ ಮಚ್ಚೆ ಗಿಚ್ಚೆ ಇದ್ರೆ ಹಾಕ್ಬೋದು. ಸ್ಕಾರ್ ಆನ್ ದಿ ಲೆಫ್ಟ್ ಸೈಡ್ ಏನಾದರೂ ಒಂದು ಇದ್ರೆ ಹಾಕ್ಬೋದು, ಇಲ್ಲ ಅಂದರೆ ನಾಟ್ ಅಪ್ಲಿಕೇಬಲ್, ಅದೇನು ಮ್ಯಾಂಡೇಟ್ರಿ ಇಲ್ಲ ಕೊಡಬೇಕಂತ. ಜನರಲ್ ಸೆಲೆಕ್ಟ್ ಮಾಡಿ. ಕ್ಯಾಟಗರಿ ಜನರಲ್ ಇದ್ದ ಜನರಲು, ಕ್ಯಾಟಗರಿ ಇದ್ದರೆ ಕ್ಯಾಟಗರಿ. ಅಡ್ರೆಸ್ XYZ ಅಡ್ರೆಸ್ಸು. ಹಾಗೆ ನೀವು 3 ನೇಮ್ ಕೊಟ್ಟರು ನಡೆಯುತ್ತೆ, XYZ ಸುರೇಬಾನ್. ನೆಕ್ಸ್ಟು ಪಿನ್ ಕೋಡ್ 591127. ಮೀಡಿಯಮ್ದು ಎಕ್ಸಾಮಿನೇಷನ್ ಸ್ವಲ್ಪ ಕರೆಕ್ಟಾಗಿ ಹಾಕಿ. ಆಮೇಲೆ ಕರೆಕ್ಷನ್ ವಿಂಡೋ ಇರುತ್ತೆ, ಇನ್ ಕೇಸ್ ಏನಾದರೂ ತಪ್ಪುಗಳಾಗಿದ್ದರೆ ಕೆಲವೊಂದು ತಿಳ್ಕೊಳ್ಳಿಕ್ಕೆ. ಆಮೇಲೆ ಆಧಾರ್ ಕಾರ್ಡ್, ಸಮಥಿಂಗ್ ನಾಟ್ ಮ್ಯಾಂಡೇಟ್ರಿ. ಆಧಾರ್ ಕಾರ್ಡ್ ಇದ್ರು ನಾನ್ ಮ್ಯಾಂಡೇಟ್ರಿ ಇರುತ್ತೆ, ಕೊಡ್ರಿ. ಪೆನ್ ನಂಬರ್ ಅಂತಂದರೆ ನಿಮಗೆ ಸ್ಟಡಿ ಸರ್ಟಿಫಿಕೇಟಲ್ಲಿ ಸ್ಕೂಲಲ್ಲಿ ಫಿಲಪ್ ಮಾಡಿಕೊಟ್ಟಿದ್ರೆ ಅದನ್ನ ಹಾಕ್ಬೋದು, ಇದು ಮ್ಯಾಂಡೇಟ್ರಿ. ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ತೋರಿಸ್ಬೇಕು. ಇನ್ನೊಂದು ಏನಂದರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನು ಇನ್ಕಮ್ ಇದೆ ಅದನ್ನು ನೀವು ಹಾಕ್ಬೇಕಿಲ್ಲಿ. ಇನ್ಕಮ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ತೋರಿಸ್ಕೊಳ್ಳಿ, ಅವೆರಡು ಎಟ್ ಎ ಟೈಮ್ ಸಿಗುತ್ತೆ ನಿಮಗೆ. ಇದೆಲ್ಲ ಫಿಲಪ್ ಮಾಡಬೇಕು. ನೇಮ್ ಆಫ್ ದ ವಿಲೇಜ್, ಯಾವ ಒಂದು ಹಳ್ಳಿಯಲ್ಲಿ ಓದಿದ್ದಾನೆ. ಬೇರೆ ಇರ್ಬೋದು, ಸೇಮ್ ಇರ್ಬೋದು. ಭಾಳ ಇದು ನೋಡಿ, ನಾನ್ ಎಡಿಟೇಬಲ್. ಇದು ಬೇರೆ ಡಿಸ್ಟಿಕ್ ಅದನ್ನು ನೀವು ಚೇಂಜ್ ಮಾಡಬೇಕು. ಇನ್ ಕೇಸ್ ನಿಮ್ಮ ಮಗು ಬೇರೆ ಡಿಸ್ಟಿಕ್ಕಲ್ಲಿ ಓದಿದ್ರೆ 3-4 ಅದನ್ನು ಚೇಂಜ್ ಮಾಡ್ಕೋಬೇಕು. 5ನೇ ತರಗತಿ ಫಿಕ್ಸ್ ಇರುತ್ತೆ. ನೀವು ಮೇಲೇನು ಟಾಪಲ್ಲಿ ಸೆಲೆಕ್ಟ್ ಮಾಡಿದ್ರಿ ಅದೇ ಇರುತ್ತೆ. ಇದನ್ನು ಎಡಿಟ್ ಮಾಡಕ್ಕೆ ಬರಲ್ಲ, 5ನೇ ಕ್ಲಾಸ್ ಅದು. 3-4 ಮಾಡ್ಬೋದು. ಸ್ಕೂಲ್ X ಇದು ಬೇರೆ ಇರ್ಬೋದು. BCG ರಿಕಗ್ನೈಸ್ ಸ್ಕೂಲ್ ಲೊಕೇಶನ್ ರೂರಲ್ ಅಥವಾ ಅರ್ಬನ್ ಅಂತ ಹಾಕಬೇಕು. ಇವು ಬೇರೆ ಆಗ್ಬೋದು. ಮೊದಲು ಏನಂತಾರೆ, 1-2 ವರ್ಷ ರೂರಲ್ ಇರ್ತಾರೆ, ಒಂದು ಅರ್ಬನ್ ಇರ್ತಾರೆ, ಚೇಂಜ್ ಮಾಡಬೇಕು. ಇದೆಲ್ಲ ಚೇಂಜ್ ಮಾಡಬೇಕು. ಎಲ್ಲಿಂದ ಓದಿದಿರಿ? ಜೂನಿಂದ ಮಾರ್ಚ್. ಒಂದೊಂದ್ಸಲ ಜುಲೈ ಇರುತ್ತೆ. ಬೇರೆ ಕಡೆ ಅಡ್ಮಿಷನ್ ಜುಲೈ ಮಾಡಿಸಿರ್ತೀರ, ಅದೊಂದು ಸ್ವಲ್ಪ ನೋಡ್ಕೊಳ್ಬೇಕು. ಇದು ಜೂನು, ಬಟ್ ಇದು ಅನ್ನೋನ, ಇದನ್ನಷ್ಟೇ ಬಿಡಿ. ಇಲ್ಲಿ ಏನೇನು ಅಪ್ಲೋಡ್ ಮಾಡಬೇಕು ಅಂದರೆ, ಕ್ಯಾಂಡಿಡೇಟ್ಸ್ ಫೋಟೋ, ವಿದ್ಯಾರ್ಥಿಯ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಿಲ್ಲಿ. ಅದ್ರದ್ದು ಏನೇನು ಕ್ರೈಟೀರಿಯಾ, 10ರಿಂದ 100 KB ಒಳಗಿರೋ ಇರಬೇಕು, ಅದು ಮಾಡಬೇಕು. ಕ್ಯಾಂಡಿಡೇಟ್ ಸಿಗ್ನೇಚರ್ ಮಾಡಬೇಕು. ಸಿಗ್ನೇಚರ್ನ ಒಂದು ಸ್ಕ್ರೀನ್ಶಾಟ್ ತಗೊಂಡು ಅದನ್ನು ಅಪ್ಲೋಡ್ ಮಾಡಬೇಕು. ಪೇರೆಂಟ್ ಸಿಗ್ನೇಚರ್ ಅಪ್ಲೈ ಮಾಡಬೇಕು.
ಆಮೇಲೆ ಕ್ಯಾಟಗರಿ ಸರ್ಟಿಫಿಕೇಟ್ SC ST ಅಥವಾ OBC ಅಥವಾ ಈ ಮೂರಿದ್ರೆ ಅದನ್ನ ಅಪ್ಲೋಡ್ ಮಾಡಬೇಕು. ನೋಡಿ, ಸ್ಟಡಿ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಲಿಕ್ಕೆ ನಿಮಗೆ ಕೇಳಿಲ್ಲ, ಸರಿನಾ? ನೋಡೋಣ ಒಂದು ಸ್ವಲ್ಪ ಹಂಗೆ ಅಪ್ಲೋಡ್ ಮಾಡಿ. ಲೆಟ್ಸ್ ಸಿ. ಓಕೆ, ಜಸ್ಟ್ ಏನದು ಅಪ್ಲೋಡ್ ಮಾಡಲ್ಲ ನಾನು, ಹಂಗೆ ನೋಡುವ. ಓಕೆ, signature, let's take this only. Category certificate, we'll take this. 52 JPG. ಓಕೆ, ಇಲ್ಲಿ ಸೇವ್ ಆ್ಯಂಡ್ ಪ್ರಿವ್ಯೂ ಕೊಡೋಣ. ಲೆಟ್ಸ್ ಸಿ. ನಾವು ಎಂಟರ್ ಮಾಡಿದಂಥ ಡೇಟಾ ಎಲ್ಲ ಬರಬೇಕು ಇವಾಗ. ಬರ್ತಾ ಇದೆ. ನಾನು ಏನೇನೆಲ್ಲ ಎಂಟರ್ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಾನು ಎಂಟ್ರಿ ಡೇಟಾ ಮಾಡಿದ್ದು ಕರೆಕ್ಟ್ ಇದೆಯಾ ಅಂತ. ಇದೆಲ್ಲ ರಿವ್ರಲ್ಲು ಅದೆಲ್ಲ ಚೆಕ್ ಮಾಡ್ಕೊಳ್ಬೇಕು ನೀವು. ಸ್ಕೂಲ್ ನೇಮು ಬೇರೆ ಬೇರೆ ಡಿಸ್ಟಿಕಲ್ಲಿ ಕಳ್ತಿದ್ರೆ ಇದನ್ನು ಚೇಂಜ್ ಮಾಡ್ಕೋಬೇಕು. ನೋಡಿ, ಇಷ್ಟೇ ಇರೋದು. ಫೈನಲ್ ಸಬ್ಮಿಟ್ ಮಾಡ್ಬೋದು. ಈ ಸ್ಟಡಿ ಸರ್ಟಿಫಿಕೇಟು ಅದು ಜಸ್ಟ್ ಫಿಲ್ ಮಾಡಿ ಟೀಚರ್ಸ್ ಹತ್ರ ಒಂದು ಡೇಟಾ ತಗೊಳ್ಳಿಕ್ಕೆ, ಅದನ್ನು ಅಪ್ಲೋಡ್ ಮಾಡೋದಿಲ್ಲ. ಹೋದ ವರ್ಷ ಅದನ್ನು ಫಿಲ್ಅಪ್ ಮಾಡಿಸ್ಕೊಂಡ್ಬಂದು ಅಪ್ಲೋಡ್ ಮಾಡೋದಿರ್ತೈತೆ ಸ್ಕ್ಯಾನ್ ಮಾಡಿ. ಸೊ ಅದಕ್ಕೋಸ್ಕರ ಅದು ಈ ವರ್ಷ ಎಲ್ಲ ಏನೇನು ಡಾಕ್ಯುಮೆಂಟ್ ಬೇಕಂತಂದರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ತೆಗೆಸ್ಕೊಳ್ಳಿ, ಮತ್ತು ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಒಂದು ಕ್ಯಾಟಗರಿ ಸರ್ಟಿಫಿಕೇಟು. ಇನ್ ಕೇಸ್ ನೀವು OBC SC ST ಆಗಿದ್ದರೆ ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್. ನೋಡಿ, ಕ್ಯಾಟಗರಿ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟ್ ಬೇರೆ. OBC ಅವರು OBC ಸರ್ಟಿಫಿಕೇಟ್ ಬೇರೆ ತೆಗೆಸ್ಬೇಕು. ನಿಮ್ಮ ಒಂದು ಕ್ಯಾಟಗರಿ ಸರ್ಟಿಫಿಕೇಟಲ್ಲಿ ಇನ್ಕಮ್ ಮತ್ತು ಕ್ಯಾಟಗರಿ ಇರುತ್ತೆ. 3A 2A 2B ಅದೆಲ್ಲ OBC ಅಂತ ಬರಲ್ಲ. ಅಲ್ಲಿ ಇನ್ಕಮ್ ಸರ್ಟಿಫಿಕೇಟನ್ನು ತೆಗೆಸ್ಕೊಳ್ಬೇಕು. ಆಮೇಲೆ OBCಯನ್ನು ಅದು ಸಪ್ರೇಟ್ ತೆಗೆಸ್ಕೊಳ್ಬೇಕು, ಅದೊಂದು. ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು SC ST OBC ಇದ್ದರೆ ಇವು ಮೂರನ್ನು ತೆಗೆಸ್ಕೊಳ್ಬೇಕು. ಇನ್ ಕೇಸ್ ನೀವು GM ಇದ್ದರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟು ಮತ್ತು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು. ನಿಮಗೆ ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕಿಲ್ಲ. ಇದಿಷ್ಟು ಮಾಹಿತಿ. ಇದು ಫೈನಲ್ ಅಂತ ಸಬ್ಮಿಟ್ ಮಾಡಿಬಿಟ್ರೆ ಒಂದು ನಂಬರ್ ಜನರೇಟ್ ಆಗುತ್ತೆ. ಇದು ಮಾಡಲ್ಲ, ಯಾಕಂದರೆ ಇದು ಇಟ್ಸ್ ಫಾಲ್ಸ್ ಇನ್ಫಾರ್ಮೇಷನ್ನು, ಕರೆಕ್ಟಾಗಿಲ್ಲ. ಅದಕ್ಕೋಸ್ಕರ ನಾನು ಫೈನಲ್ ಸಬ್ಮಿಟ್ ಮಾಡಲ್ಲ. ಫೈನಲ್ ಸಬ್ಮಿಟ್ ಮಾಡಿದರೆ ನಿಮಗೆ ಒಂದು ಪಾಪಪ್ ಬರುತ್ತೆ, ವಿಂಡೋ ಬರುತ್ತೆ. ಅದರ ಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಎಲ್ಲ ಬರುತ್ತೆ. ಅದನ್ನು ನೋಟ್ ಮಾಡಿಕೊಂಡು ಮತ್ತು ಅಲ್ಲಿ ನಿಮ್ಮ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಇದಿಷ್ಟು ಕಂಪ್ಲೀಟ್ ಪ್ರೊಸೆಸ್ಸು. ನಿಮಗೇನಾದರೂ ಕ್ವಶನ್ಸು ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಒಂದು ಮೆಸೇಜ್ ಮಾಡಿ, ನನಗೆ ಕಮೆಂಟ್ ಹಾಕಿ, ನಾನು ಖಂಡಿತವಾಗಿಯೂ ರಿಪ್ಲೈ ಮಾಡ್ತೇನೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವರ್ಷ 5ನೇ ತರಗತಿ ಓದ್ತಾ ಇರೋರು ಮತ್ತು ಈಗ ಆಲ್ರೆಡಿ ಎಕ್ಸಾಮ್ ಬರೆದವರು ಕಂಟಿನ್ಯೂಸ್ ಆಗಿ ಇದೇ ಥರ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇನೆ, ಅಪ್ಡೇಟೆಡ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೇನೆ. ಸೊ ಬರುವ ದಿನಗಳಲ್ಲಿ ಈ ಒಂದು ನವೋದಯಕ್ಕೆ ಸಂಬಂಧಪಟ್ಟಂತೆ, ಬೇರೆ ಬೇರೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡೋದಾಗಲಿ, ಸಿಲೆಬಸ್ ಮೇಲೆ ಅದನ್ನೆಲ್ಲ ಮಾಡ್ತೇವೆ. ಮಕ್ಕಳಿಗೆ ಅನುಕೂಲ ಆಗಲಿ ಮತ್ತು ಪಾಲಕರಿಗೂ ಕೂಡ ಅನುಕೂಲ ಆಗಲಿ. ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ನಾನು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದನ್ನು ನೋಡಿ ನೀವು ಒಂದು ಅಪ್ಡೇಟೆಡ್ ಆಗಿ ಇರ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.